ನಮಸ್ಕಾರ. ನಾನು ಈ ದಿನ ಒಂದು ಮೊಸರು ಬಜ್ಜಿ ಮಾಡಿದ್ದೀನಿ. ಇದು ತುಂಬ ಟೇಸ್ಟ್ ಇರುತ್ತೆ. ರೈಸ್ ಐಟಮ್ಗೆ ನಂಚ್ಕೊಂಡು ತಿನ್ಬೋದು, ಅನ್ನಕ್ಕೂ ಬರುತ್ತೆ, ರೊಟ್ಟಿ ಅಥವಾ ಚಪಾತಿ ಜೊತೆನೂ ತುಂಬ ಟೇಸ್ಟ್ ಆಗುತ್ತೆ. ಅದೇ ಕ್ಯಾರೆಟ್ ಮೊಸರು ಬಜ್ಜಿ. ಒಂದು ಕ್ಯಾರೆಟ್ ತಗೊಂಡಿದ್ದೀನಿ. ಈಗ ಇದರ ಸಿಪ್ಪೆ ತೆಗೆಯೋಣ. ಕ್ಯಾರೆಟನ್ನು ತುರಿದು ಒಂದು ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ಆಗೋಷ್ಟು ಉಪ್ಪು ಹಾಕೋಣ. ಮಿಕ್ಸಿ ಜಾರಿಗೆ ನಾನು 2 ಸ್ಪೂನಷ್ಟು ಕಾಯಿ ಹೂವು ಹಾಕ್ತೀನಿ, 2 ಜೀರಿಗೆ ಮೆಣಸು ಹಾಕ್ತೀನಿ, 1/4 ಚಮಚ ಸಾಸಿವೆ ಕಾಳು ಹಾಕೋಣ. ಈಗ ಹಾಗೆ ಒಂದ್ಸರಿ ಪುಡಿ ಮಾಡೋಣ. ಪುಡಿ ಮಾಡಿದ ಕಾಯಿಗೆ 1/4 ಲೋಟದಷ್ಟು ನೀರು ಹಾಕಿ ಮತ್ತು ನಯಸ್ಸಾಗಿ ರುಬ್ಬೋಣ. ರುಬ್ಬಿದ ಕಾಯಿ ಸಾಸಿವೆಯನ್ನು ಈಗ ಕ್ಯಾರೆಟ್ ತುರಿಗೆ ಮಿಕ್ಸ್ ಮಾಡೋಣ. ನೋಡಿ, ಒಂದ್ಸರಿ ಮಿಕ್ಸ್ ಮಾಡೋಣ. ಈಗ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ತೀನಿ. ಈಗ 2 ಸೌಟಷ್ಟು ಗಟ್ಟಿ ಮೊಸರನ್ನು ಮಿಕ್ಸ್ ಮಾಡೋಣ. ಕ್ಯಾರೆಟ್ ಮೊಸರು ಬಜ್ಜಿ ರೆಡಿ ಆಯಿತು. ಈಗ ರುಚಿಗೆ ಒಂದು ಒಗ್ಗರಣೆ ಕೊಡೋಣ. ಒಲೆ ಮೇಲೆ ಒಗ್ಗರಣೆ ಸೌಟು ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, 2 ಒಣಮೆಣಸು ಹಾಕಿದ್ದೀನಿ. ಈಗ ಅರ್ಧ ಸ್ಪೂನಷ್ಟು ಉದ್ದಿನ ಕಾಳು ಹಾಕ್ತೀನಿ. ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗಿ ಈಗ ಸಾಸಿವೆ ಕಾಳು ಹಾಕೋಣ. ಮೊಸರು ಬಜ್ಜಿಗೆ ಒಗ್ಗರಣೆ ಹಾಕೋಯ್ತು. ಚೆನ್ನಾಗಿ ಮಿಕ್ಸ್ ಮಾಡೋಣ. ರುಚಿಯಾದ ಕ್ಯಾರೆಟ್ ಮೊಸರು ಬಜ್ಜಿ ರೆಡಿ ಆಯಿತು. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಧನ್ಯವಾದಗಳು.